ಮಾಡಬಾರದ ಕೆಲಸ ಮಾಡಿ ಕಾಟೇರ ಕಂಬಿ ಎಣಿಸ್ತಾ ಇದ್ದಾನೆ. ಪರಪ್ಪನ ಪಂಜರದಲ್ಲಿ ದರ್ಬಾರ್ ಮಾಡಿ ಬಳ್ಳಾರಿ ಜೈಲಲ್ಲಿ ಈಗ ಮುದ್ದೆ ಮುರಿತಾ ಇದ್ದಾನೆ. ಇಷ್ಟಾದರೂ ಕೂಡ ಬುದ್ಧಿ ಕಲಿಯದ ಡೆವಿಲ್ ದುರಹಂಕಾರದಿಂದ ಮೆರಿತಾ ಇದ್ದಾನೆ. ತನ್ನ ಪತಿಯನ್ನ ನೀನೇ ಕಾಪಾಡಪ್ಪ ಅಂತ ವಿಜಯಲಕ್ಷ್ಮಿ ಹನುಮನ ಮೊರೆ ಹೋಗಿದ್ದಾರೆ. ಕೊಲೆ ಮಾಡಿದ್ರು ಒಂಚೂರು ಪಶ್ಚಾತ್ತಾಪ ಇಲ್ಲ. ಜೈಲು ಪಾಲಾದ್ರೂ ಜಗ್ಗುದಾದನ ಧಿಮಾಕು ಕಿಂಚಿತ್ತೂ ಜಗ್ಗಿಲ್ಲ. ಪರಪ್ಪನ ಪಂಜರದಲ್ಲಿ ಸಿಗರೇಟ್ ಸೇದಿಕೊಂಡು ದರ್ಬಾರ್, ಬಳ್ಳಾರಿ ಜೈಲಲ್ಲಿ ಮಿಡಲ್ ಫಿಂಗರ್ ತೋರಿಸಿ ಗಾಂಚಾಲಿ. ಈ ಕೊಳಕು ಕಾಟೇರ ಅದ್ಯಾವಾಗ ಬುದ್ಧಿ ಕಲಿತಾನೋ. ಪೊರ್ಕಿಗೆ ಬುದ್ಧಿ ಕಲಿಸಲು ಪತ್ನಿ ಹರಸಾಹಸ. ದಾಸನ ಕೈಯಲ್ಲಿ ಹನುಮಾನ್ ಚಾಲೀಸ. ದಾಸನಿಗೆ ಬುದ್ಧಿ ಕಲಿಸೋಕೆ ಸಹನಾಧರಿತ್ರಿ ವಿಜಯಲಕ್ಷ್ಮಿ ಹರಸಾಹಸ ಪಡ್ತಿದ್ದಾರೆ. ಕಾಟೇರನನ್ನ ರಿಲೀಸ್ ಮಾಡಿಸೋಕೆ ಇರೋ ಬರೋ ದೇವರ ದರ್ಶನ ಮಾಡ್ತಿದ್ದಾರೆ, ಹರಕೆ ಕಟ್ಟಿಕೊಳ್ತಿದ್ದಾರೆ. ಆದ್ರೆ ಇದ್ಯಾವುದನ್ನು ಲೆಕ್ಕಿಸದ ಈ ಭಂಡ ಕೊಳಕಾಗಿ ವರ್ತಿಸ್ತಾ ಇದ್ದಾನೆ. ನೀನೇ ನನ್ನ ಪತಿಯನ್ನ ಕಾಪಾಡಪ್ಪ ಅಂತ ವಿಜಯಲಕ್ಷ್ಮಿ ಹನುಮಂತನ ಮೊರೆ ಹೋಗಿದ್ದಾರೆ. ಹೀಗೆ ಟೆಂಪಲ್ ರನ್ ಮಾಡ್ತಿರೋವಾಗ ವಿಜಯಲಕ್ಷ್ಮಿಗೆ ಸ್ವಾಮೀಜಿಯೊಬ್ಬರು ಸಲಹೆ ನೀಡಿದ್ದಾರೆ. ನಿನ್ನ ಪತಿಗೆ 100 ದಿನ ಹನುಮಾನ್ ಚಾಲೀಸವನ್ನ ಪಠಿಸೋಕೆ ಹೇಳು, ನಿಮ್ಮ ಸಂಕಷ್ಟಗಳೆಲ್ಲ ದೂರ ಆಗುತ್ತೆ ಅಂತ ಸೂಚಿಸಿದ್ದಾರೆ. ಇದೇ ಕಾರಣಕ್ಕೆ ಪತಿ ದರ್ಶನ್ಗೆ ವಿಜಯಲಕ್ಷ್ಮಿ ಹನುಮಾನ್ ಚಾಲೀಸ ಪುಸ್ತಕವನ್ನ ಪೋಸ್ಟ್ ಮೂಲಕ ಕಳಿಸಿಕೊಟ್ಟಿದ್ದಾರೆ. ಅಯ್ಯನ ಕೈ ಹಿಡಿತಾನ ಆಂಜನೇಯ. ಹನುಮಾನ್ ಚಾಲೀಸ ಪುಸ್ತಕವನ್ನ ಜೈಲು ಸಿಬ್ಬಂದಿ ಪರಿಶೀಲಿಸಿ ದರ್ಶನ್ಗೆ ನೀಡಿದ್ದಾರೆ. ದೇವರ ಪ್ರಸಾದದ ಬಳಿಕ ಹನುಮಾನ್ ಚಾಲೀಸ ಪುಸ್ತಕ ಕಾಟೇರನ ಕೈ ಸೇರಿದೆ. ಆದ್ರೆ ಇದನ್ನ ಡೆವಿಲ್ ಓದ್ತಾನ ಅನ್ನೋದೇ ಸದ್ಯದ ಪ್ರಶ್ನೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಮಾಡಬಾರದ ಕೆಲಸ ಮಾಡಿ ಕಾಟೇರ ಕಂಬಿ ಎಣಿಸ್ತಾ ಇದ್ದಾನೆ. ಪರಪ್ಪನ ಪಂಜರದಲ್ಲಿ ದರ್ಬಾರ್ ಮಾಡಿ ಬಳ್ಳಾರಿ ಜೈಲಲ್ಲಿ ಈಗ ಮುದ್ದೆ ಮುರಿತಾ ಇದ್ದಾನೆ. ಇಷ್ಟಾದರೂ ಕೂಡ ಬುದ್ಧಿ ಕಲಿಯದ ಡೆವಿಲ್ ದುರಹಂಕಾರದಿಂದ ಮೆರಿತಾ ಇದ್ದಾನೆ. ತನ್ನ ಪತಿಯನ್ನ ನೀನೇ ಕಾಪಾಡಪ್ಪ ಅಂತ ವಿಜಯಲಕ್ಷ್ಮಿ ಹನುಮನ ಮೊರೆ ಹೋಗಿದ್ದಾರೆ. ಕೊಲೆ ಮಾಡಿದ್ರು ಒಂಚೂರು ಪಶ್ಚಾತ್ತಾಪ ಇಲ್ಲ. ಜೈಲು ಪಾಲಾದ್ರೂ ಜಗ್ಗುದಾದನ ಧಿಮಾಕು ಕಿಂಚಿತ್ತೂ ಜಗ್ಗಿಲ್ಲ. ಪರಪ್ಪನ ಪಂಜರದಲ್ಲಿ ಸಿಗರೇಟ್ ಸೇದಿಕೊಂಡು ದರ್ಬಾರ್, ಬಳ್ಳಾರಿ ಜೈಲಲ್ಲಿ ಮಿಡಲ್ ಫಿಂಗರ್ ತೋರಿಸಿ ಗಾಂಚಾಲಿ. ಈ ಕೊಳಕು ಕಾಟೇರ ಅದ್ಯಾವಾಗ ಬುದ್ಧಿ ಕಲಿತಾನೋ. ಪೊರ್ಕಿಗೆ ಬುದ್ಧಿ ಕಲಿಸಲು ಪತ್ನಿ ಹರಸಾಹಸ. ದಾಸನ ಕೈಯಲ್ಲಿ ಹನುಮಾನ್ ಚಾಲೀಸ. ದಾಸನಿಗೆ ಬುದ್ಧಿ ಕಲಿಸೋಕೆ ಸಹನಾಧರಿತ್ರಿ ವಿಜಯಲಕ್ಷ್ಮಿ ಹರಸಾಹಸ ಪಡ್ತಿದ್ದಾರೆ. ಕಾಟೇರನನ್ನ ರಿಲೀಸ್ ಮಾಡಿಸೋಕೆ ಇರೋ ಬರೋ ದೇವರ ದರ್ಶನ ಮಾಡ್ತಿದ್ದಾರೆ, ಹರಕೆ ಕಟ್ಟಿಕೊಳ್ತಿದ್ದಾರೆ. ಆದ್ರೆ ಇದ್ಯಾವುದನ್ನು ಲೆಕ್ಕಿಸದ ಈ ಭಂಡ ಕೊಳಕಾಗಿ ವರ್ತಿಸ್ತಾ ಇದ್ದಾನೆ. ನೀನೇ ನನ್ನ ಪತಿಯನ್ನ ಕಾಪಾಡಪ್ಪ ಅಂತ ವಿಜಯಲಕ್ಷ್ಮಿ ಹನುಮಂತನ ಮೊರೆ ಹೋಗಿದ್ದಾರೆ. ಹೀಗೆ ಟೆಂಪಲ್ ರನ್ ಮಾಡ್ತಿರೋವಾಗ ವಿಜಯಲಕ್ಷ್ಮಿಗೆ ಸ್ವಾಮೀಜಿಯೊಬ್ಬರು ಸಲಹೆ ನೀಡಿದ್ದಾರೆ. ನಿನ್ನ ಪತಿಗೆ 100 ದಿನ ಹನುಮಾನ್ ಚಾಲೀಸವನ್ನ ಪಠಿಸೋಕೆ ಹೇಳು, ನಿಮ್ಮ ಸಂಕಷ್ಟಗಳೆಲ್ಲ ದೂರ ಆಗುತ್ತೆ ಅಂತ ಸೂಚಿಸಿದ್ದಾರೆ. ಇದೇ ಕಾರಣಕ್ಕೆ ಪತಿ ದರ್ಶನ್ಗೆ ವಿಜಯಲಕ್ಷ್ಮಿ ಹನುಮಾನ್ ಚಾಲೀಸ ಪುಸ್ತಕವನ್ನ ಪೋಸ್ಟ್ ಮೂಲಕ ಕಳಿಸಿಕೊಟ್ಟಿದ್ದಾರೆ. ಅಯ್ಯನ ಕೈ ಹಿಡಿತಾನ ಆಂಜನೇಯ. ಹನುಮಾನ್
ಹನುಮಾನ್ ಚಾಲೀಸ ಪುಸ್ತಕವನ್ನ ಜೈಲು ಸಿಬ್ಬಂದಿ ಪರಿಶೀಲಿಸಿ ದರ್ಶನ್ಗೆ ನೀಡಿದ್ದಾರೆ. ದೇವರ ಪ್ರಸಾದದ ಬಳಿಕ ಹನುಮಾನ್ ಚಾಲೀಸ ಪುಸ್ತಕ ಕಾಟೇರನ ಕೈ ಸೇರಿದೆ. ಆದ್ರೆ ಇದನ್ನ ಡೆವಿಲ್ ಓದ್ತಾನ ಅನ್ನೋದೇ ಸದ್ಯದ ಪ್ರಶ್ನೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಮಾಡಬಾರದ ಕೆಲಸ ಮಾಡಿ ಕಾಟೇರ ಕಂಬಿ ಎಣಿಸ್ತಾ ಇದ್ದಾನೆ. ಪರಪ್ಪನ ಪಂಜರದಲ್ಲಿ ದರ್ಬಾರ್ ಮಾಡಿ ಬಳ್ಳಾರಿ ಜೈಲಲ್ಲಿ ಈಗ ಮುದ್ದೆ ಮುರಿತಾ ಇದ್ದಾನೆ. ಇಷ್ಟಾದರೂ ಕೂಡ ಬುದ್ಧಿ ಕಲಿಯದ ಡೆವಿಲ್ ದುರಹಂಕಾರದಿಂದ ಮೆರಿತಾ ಇದ್ದಾನೆ. ತನ್ನ ಪತಿಯನ್ನ ನೀನೇ ಕಾಪಾಡಪ್ಪ ಅಂತ ವಿಜಯಲಕ್ಷ್ಮಿ ಹನುಮನ ಮೊರೆ ಹೋಗಿದ್ದಾರೆ. ಕೊಲೆ ಮಾಡಿದ್ರೂ ಒಂಚೂರು ಪಶ್ಚಾತ್ತಾಪ ಇಲ್ಲ. ಜೈಲು ಪಾಲಾದ್ರೂ ಜಗ್ಗುದಾದನ ಧಿಮಾಕು ಕಿಂಚಿತ್ತೂ ಜಗ್ಗಿಲ್ಲ. ಪರಪ್ಪನ ಪಂಜರದಲ್ಲಿ ಸಿಗರೇಟ್ ಸೇದಿಕೊಂಡು ದರ್ಬಾರ್, ಬಳ್ಳಾರಿ ಜೈಲಲ್ಲಿ ಮಿಡಲ್ ಫಿಂಗರ್ ತೋರಿಸಿ ಗಾಂಚಾಲಿ. ಈ ಕೊಳಕು ಕಾಟೇರ ಅದ್ಯಾವಾಗ ಬುದ್ಧಿ ಕಲಿತಾನೋ. ಪೊರ್ಕಿಗೆ ಬುದ್ಧಿ ಕಲಿಸಲು ಪತ್ನಿ ಹರಸಾಹಸ. ದಾಸನ ಕೈಯಲ್ಲಿ ಹನುಮಾನ್ ಚಾಲೀಸ. ದಾಸನಿಗೆ ಬುದ್ಧಿ ಕಲಿಸೋಕೆ ಸಹನಾಧರಿತ್ರಿ ವಿಜಯಲಕ್ಷ್ಮಿ ಹರಸಾಹಸ ಪಡ್ತಿದ್ದಾರೆ. ಕಾಟೇರನನ್ನ ರಿಲೀಸ್ ಮಾಡಿಸೋಕೆ ಇರೋ ಬರೋ ದೇವರ ದರ್ಶನ ಮಾಡ್ತಿದ್ದಾರೆ, ಹರಕೆ ಕಟ್ಟಿಕೊಳ್ತಿದ್ದಾರೆ. ಆದ್ರೆ ಇದ್ಯಾವುದನ್ನು ಲೆಕ್ಕಿಸದ ಈ ಭಂಡ ಕೊಳಕು ಕೊಳಕಾಗಿ ವರ್ತಿಸ್ತಾ ಇದ್ದಾನೆ. ನೀನೇ ನನ್ನ ಪತಿಯನ್ನ ಕಾಪಾಡಪ್ಪ ಅಂತ ವಿಜಯಲಕ್ಷ್ಮಿ ಹನುಮಂತನ ಮೊರೆ ಹೋಗಿದ್ದಾರೆ. ಹೀಗೆ ಟೆಂಪಲ್ ರನ್ ಮಾಡ್ತಿರೋವಾಗ ವಿಜಯಲಕ್ಷ್ಮಿಗೆ ಸ್ವಾಮೀಜಿಯೊಬ್ಬರು ಸಲಹೆ ನೀಡಿದ್ದಾರೆ. ನಿನ್ನ ಪತಿಗೆ 100 ದಿನ ಹನುಮಾನ್ ಚಾಲೀಸವನ್ನ ಪಠಿಸೋಕೆ ಹೇಳು, ನಿಮ್ಮ ಸಂಕಷ್ಟಗಳೆಲ್ಲ ದೂರ ಆಗುತ್ತೆ ಅಂತ ಸೂಚಿಸಿದ್ದಾರೆ. ಇದೇ ಕಾರಣಕ್ಕೆ ಪತಿ ದರ್ಶನ್ಗೆ ವಿಜಯಲಕ್ಷ್ಮಿ ಹನುಮಾನ್ ಚಾಲೀಸ ಪುಸ್ತಕವನ್ನ ಪೋಸ್ಟ್ ಮೂಲಕ ಕಳಿಸಿಕೊಟ್ಟಿದ್ದಾರೆ. ಅಯ್ಯನ ಕೈ ಹಿಡಿತಾನ ಆಂಜನೇಯ. ಹನುಮಾನ್ ಚಾಲೀಸ ಪುಸ್ತಕವನ್ನ ಜೈಲು ಸಿಬ್ಬಂದಿ ಪರಿಶೀಲಿಸಿ ದರ್ಶನ್ಗೆ ನೀಡಿದ್ದಾರೆ. ದೇವರ ಪ್ರಸಾದದ ಬಳಿಕ ಹನುಮಾನ್ ಚಾಲೀಸ ಪುಸ್ತಕ ಕಾಟೇರನ ಕೈ ಸೇರಿದೆ. ಆದ್ರೆ ಇದನ್ನ ಡೆವಿಲ್ ಓದ್ತಾನ ಅನ್ನೋದೇ ಸದ್ಯದ ಪ್ರಶ್ನೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಮಾಡಬಾರದ ಕೆಲಸ ಮಾಡಿ ಕಾಟೇರ ಕಂಬಿ ಎಣಿಸ್ತಾ ಇದ್ದಾನೆ. ಪರಪ್ಪನ ಪಂಜರದಲ್ಲಿ ದರ್ಬಾರ್ ಮಾಡಿ ಬಳ್ಳಾರಿ ಜೈಲಲ್ಲಿ ಈಗ ಮುದ್ದೆ ಮುರಿತಾ ಇದ್ದಾನೆ. ಇಷ್ಟಾದರೂ ಕೂಡ ಬುದ್ಧಿ ಕಲಿಯದ ಡೆವಿಲ್ ದುರಹಂಕಾರದಿಂದ ಮೆರಿತಾ ಇದ್ದಾನೆ. ತನ್ನ ಪತಿಯನ್ನ ನೀನೇ ಕಾಪಾಡಪ್ಪ ಅಂತ ವಿಜಯಲಕ್ಷ್ಮಿ ಹನುಮನ ಮೊರೆ ಹೋಗಿದ್ದಾರೆ. ಕೊಲೆ ಮಾಡಿದ್ರೂ ಒಂಚೂರು ಪಶ್ಚಾತ್ತಾಪ ಇಲ್ಲ. ಜೈಲು ಪಾಲಾದ್ರೂ ಜಗ್ಗುದಾದನ ಧಿಮಾಕು ಕಿಂಚಿತ್ತೂ ಜಗ್ಗಿಲ್ಲ. ಪರಪ್ಪನ ಪಂಜರದಲ್ಲಿ ಸಿಗರೇಟ್ ಸೇದಿಕೊಂಡು ದರ್ಬಾರ್, ಬಳ್ಳಾರಿ ಜೈಲಲ್ಲಿ ಮಿಡಲ್ ಫಿಂಗರ್ ತೋರಿಸಿ ಗಾಂಚಾಲಿ. ಈ ಕೊಳಕು ಕಾಟೇರ ಅದ್ಯಾವಾಗ ಬುದ್ಧಿ ಕಲಿತಾನೋ. ಪೊರ್ಕಿಗೆ ಬುದ್ಧಿ ಕಲಿಸಲು ಪತ್ನಿ ಹರಸಾಹಸ. ದಾಸನ ಕೈಯಲ್ಲಿ ಹನುಮಾನ್ ಚಾಲೀಸ. ದಾಸನಿಗೆ ಬುದ್ಧಿ ಕಲಿಸೋಕೆ ಸಹನಾಧರಿತ್ರಿ ವಿಜಯಲಕ್ಷ್ಮಿ ಹರಸಾಹಸ ಪಡ್ತಿದ್ದಾರೆ. ಕಾಟೇರನನ್ನ ರಿಲೀಸ್ ಮಾಡಿಸೋಕೆ ಇರೋ ಬರೋ ದೇವರ ದರ್ಶನ ಮಾಡ್ತಿದ್ದಾರೆ, ಹರಕೆ ಕಟ್ಟಿಕೊಳ್ತಿದ್ದಾರೆ. ಆದ್ರೆ ಇದ್ಯಾವುದನ್ನು ಲೆಕ್ಕಿಸದ ಈ ಭಂಡ ಕೊಳಕು ಕೊಳಕಾಗಿ ವರ್ತಿಸ್ತಾ ಇದ್ದಾನೆ. ನೀನೇ ನನ್ನ ಪತಿಯನ್ನ ಕಾಪಾಡಪ್ಪ ಅಂತ ವಿಜಯಲಕ್ಷ್ಮಿ ಹನುಮಂತನ ಮೊರೆ ಹೋಗಿದ್ದಾರೆ. ಹೀಗೆ ಟೆಂಪಲ್
ರನ್ ಮಾಡುತ್ತಿರುವಾಗ ವಿಜಯಲಕ್ಷ್ಮಿಗೆ ಸ್ವಾಮೀಜಿಯೊಬ್ಬರು ಸಲಹೆ ನೀಡಿದ್ದಾರೆ. ನಿನ್ನ ಪತಿಗೆ 100 ದಿನ ಹನುಮಾನ್ ಚಾಲೀಸವನ್ನ ಪಠಿಸೋಕೆ ಹೇಳು, ನಿಮ್ಮ ಸಂಕಷ್ಟಗಳೆಲ್ಲ ದೂರ ಆಗುತ್ತೆ ಅಂತ ಸೂಚಿಸಿದ್ದಾರೆ. ಇದೇ ಕಾರಣಕ್ಕೆ ಪತಿ ದರ್ಶನ್ಗೆ ವಿಜಯಲಕ್ಷ್ಮಿ ಹನುಮಾನ್ ಚಾಲೀಸ ಪುಸ್ತಕವನ್ನ ಪೋಸ್ಟ್ ಮೂಲಕ ಕಳಿಸಿಕೊಟ್ಟಿದ್ದಾರೆ. ಅಯ್ಯನ ಕೈ ಹಿಡಿತಾನ ಆಂಜನೇಯ. ಹನುಮಾನ್ ಚಾಲೀಸ ಪುಸ್ತಕವನ್ನ ಜೈಲು ಸಿಬ್ಬಂದಿ ಪರಿಶೀಲಿಸಿ ದರ್ಶನ್ಗೆ ನೀಡಿದ್ದಾರೆ. ದೇವರ ಪ್ರಸಾದದ ಬಳಿಕ ಹನುಮಾನ್ ಚಾಲೀಸ ಪುಸ್ತಕ ಕಾಟೇರನ ಕೈ ಸೇರಿದೆ. ಆದ್ರೆ ಇದನ್ನ ಡೆವಿಲ್ ಓದ್ತಾನ ಅನ್ನೋದೇ ಸದ್ಯದ ಪ್ರಶ್ನೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.